ಇತ್ತು ಅದು ಹೊಡೆದಿವಿ ಪುನಃ ಮತ್ತಲ್ಲಿ ಶೆಡ್ಗಳು ನಿರ್ಮಾಣ ಮಾಡಿ ಇವತ್ತು ಬೇರೆಯವರು ಅದು ಇದು ಮಾಡ್ತಾ ಇದ್ದಾರೆ. ಆಲ್ರೆಡಿ ಆಗಸ್ಟ್ 2023 ನಲ್ಲಿ ಎಫ್ಐಆರ್ ಆಗಿದೆ. ಇವತ್ತಿನ ತನಕ ಏನು ಆಕ್ಷನ್ ಕೂಡ ಆಗಿಲ್ಲ. ನಾನು ಕೂಡ ಪದೇ ಪದೇ ಇದ್ರ ಬಗ್ಗೆ ಇದು ಮಾಡಿದ್ದೀನಿ. ಮತ್ತ ಯಾರು ಇದು ಅವರಿಗೂ ಕೂಡ ಏನು ಅರೆಸ್ಟ್ ಮಾಡಿಲ್ಲ, ಏನೂ ಆಗಿಲ್ಲ. ಆಗಸ್ಟ್ ನಲ್ಲಿ ಆಗಿಲ್ಲ 2023 ನಲ್ಲಿ. ಇವತ್ತಿನ ತನಕ ಇಲ್ಲ. ಚೆಕ್ ಮಾಡಿ ಅರಣ್ಯ ಇಲಾಖೆಯಲ್ಲಿ ಯಾರೇ ಆಲ್ರೆಡಿ ಎಫ್ಐಆರ್ ಮಾಡಿದ್ದಾರೆ. ಆತರ ಈಗ ಹಿಂಗೆ ಒಬ್ಬರೊಬ್ಬರು ನೋಡ್ಕೊಂಡು ಹೋದ್ರು ಅಂತಂದ್ರೆ ನಾಳೆ ಫಾರೆಸ್ಟ್ ಮಾಡಿಬೇಕು. ಅದು ನೋಡಿ ಆಕ್ಷನ್ ತಗೊಳ್ಳಿ. ಮೀನುಗಾರಿಕೆ ಮತ್ತೆ ಈಗ 5 ಫ್ಯಾಕ್ಟರಿಗಳಿಗೆ ಮತ್ತೆ ಓಪನ್ ಮಾಡಕ ಆದೇಶ ಮಾಡಿದ್ದಾರೆ. ಯಾವ ಬೇಸಿಸ್ ಮೇಲೆ ಮಾಡಿದ್ರೆ ನಮಗೂ ಗೊತ್ತಾಗ್ತಾ ಇಲ್ಲ. ನಾನು ಮೊನ್ನೆ ಬಂದಿರಾಗ ನೋಡಿದಾಗ ಮತ್ತೆ ಸ್ಮೆಲ್ ಬರ್ತಾ ಇತ್ತು. ಆರೋಗ್ಯ ಮಾತಾಡಿದಾಗ ಇಲ್ಲ ಸರ್, ಸರ್ಕಾರದಿಂದ ಆದೇಶ ಆಗಿದೆ. ಯಾವ ಬೇಸಿಸ್ ಮೇಲೆ ಮಾಡಿದಾರ? ನಾವೇ ಸಚಿವರಿದ್ರು ಸರ್. ಮಾಲಿನ್ಯ ನಿಯಂತ್ರಣ ಮಂಡಳಿ ಆಟೋನಮಸ್ ಬಾಡಿ ಇದೆ, ನನ್ನ ಗಮನಕ್ಕೆ ಇಲ್ಲ. ಕೇಳ್ತೇನೆ, ಆಕ್ಷನ್ ತಗೊಳ್ತೀನಿ. ಇಷ್ಟು ತ್ರಾಸ ಆಗ್ತದೆ ಸರ್. 8 ಯೂನಿಟ್ ತನಿಖೆ ಆಯಿತು. ತನಿಖೆಯಲ್ಲಿ ಇವರು ಮಾನದಂಡ ಪ್ರಕಾರ ಇಲ್ಲ ಅಂತ ಹೇಳಿ ನಾನೇ ಹೇಳಿದ್ದೆ. ನಾನೇ ಹೇಳಿದ್ಮೇಲೆ ಅವೆಲ್ಲ ಬಂದ್ ಕ್ಲೋಸ್ ಅಲ್ವಾ? ಕ್ಲೋಸ್ ಆಗಿತ್ತು ಸರ್. ಮತ್ತೆ ಈಗೇನು ಪರ್ಮಿಷನ್ ಕೊಟ್ಟಾರ? 5 ಯೂನಿಟ್ಗೆ 2 ಯೂನಿಟ್ಸ್ಗೆ 3 ಮಂತ್ಸ್ ಬ್ಯಾಕ್ ಕೊಟ್ಟಿದ್ದಾರೆ ಸರ್. ಯಾರು ಕೊಟ್ಟಿದ್ದಾರೆ? ಬೋರ್ಡ್ ಆಫೀಸ್ ಬೆಂಗಳೂರಿಂದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಕೊಟ್ಟಿದ್ದಾರೆ. ಏನ್ ಆಧಾರ ಕೊಟ್ಟಿದ್ದಾರೆ? ಕ್ಲೋಸರ್ ಆರ್ಡರ್ಸ್ ಮಾಡಿದ್ದಾರೆ ಸರ್. ದೇ ಕೆಪ್ಟ್ ಇನ್ ಅವೇರ್ನೆಸ್ ರೆಕ್ಟಿಫಿಕೇಶನ್ಸ್ ಮಾಡ್ಕೊಂಡಿದ್ದಾರೆ. 3 ತಿಂಗಳು ಕಂಟಿನ್ಯೂಸ್ ವಾಚ್ ಮಾಡಿದ್ದಾರೆ. ಅವರೆಲ್ಲ ನಿಮ್ ಪ್ರಕಾರ ನಿಮ್ಮ ವರದಿ ಮ್ಯಾಗ ಮಾಡಿದಾರ? ಅವೇರ್ನೆಸ್ ಇಟ್ಟಿದ್ದಾರೆ ಸರ್. ಮೊನ್ನೆ 3 ಕೊಟ್ಟಿದ್ದಾರೆ. ಟೋಟಲ್ 5 ಆಗಿದೆ. ಈಗ ನೋಡಿ, ಮೊನ್ನೆ 16 ತಾರೀಕು